ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣ ಮಾಡಿ ತೆರಳುವ ವೇಳೆ ಆಡಳಿತ ಪಕ್ಷದ ಕೆಲ ಶಾಸಕರು ಅವರನ್ನು ಅಡ್ಡಗಟ್ಟಿ ಅಗೌರವ ತೋರಿಸಿದ್ದಾರೆ. ಹೀಗಾಗಿ ಮಾರ್ಷಲ್ಗಳು ಬಿಕೆ ಹರಿಪ್ರಸಾದ್ ಅವರನ್ನ ತಡೆಯೊಡ್ಡಿದಾಗ ಅವರ ಬಟ್ಟೆಯನ್ನ ಹರಿದು ಹೋಗಿರುವುದನ್ನು ಬಿಜೆಪಿಗರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದಕ್ಕೆ ಶಾಸಕ ಡಿ ವೇದವ್ಯಾಸ್ ಕಾಮತ್ ರವರು ಕಿಡಿಕಾರಿದ್ದಾರೆ. ರಾಜ್ಯಪಾಲರಿಗೆ ಅಪಮಾನ ಮಾಡಿರುವ ಆಡಳಿತ ಪಕ್ಷದ ನಾಯಕರನ್ನ ವಿಧಾನಸಭೆಯಲ್ಲಿ ಕುಳಿತುಕೊಳ್ಳಿಸಿ ಅಧಿವೇಶನ ನಡೆಸುತ್ತಿರುವುದು ಖೇದಕರ ವಿಚಾರವಾಗಿದೆ. ಸ್ಪೀಕರ್ ಬಗ್ಗೆ ನಾಚಿಕೆಯಾಗುತ್ತಿದೆ. ಕರಾವಳಿಯ ತುಳುನಾಡಿನ ಬಗ್ಗೆ ಮರ್ಯಾದೆ ತೆಗೆಯುವ ಕೆಲಸ ಮಾಡುತ್ತಿದ್ದೇನೆ. ತುಳುನಾಡಿನ ಜನರು ಸಭ್ಯರು ಎಂಬ ಹೆಗ್ಗಳಿಕೆ ಇದೆ. ಇದನ್ನು ನೋಡಿದಾಗ ಸ್ಪೀಕರ್ ಹಾಳು ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಅಂದು ಬಿಜೆಪಿಯ 18 ಶಾಸಕರನ್ನ ಅಮಾನತುಗೊಳಿಸಿದಂತೆ ರಾಜ್ಯಪಾಲರಿಗೆ ಅಗೌರವ ತೋರಿದ ಆಡಳಿತ ಪಕ್ಷದ ಸದಸ್ಯರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಆಗ್ರಹಿಸಿದರು. ಈ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರು ಮಾಜಿ ಸಚಿವರಾದಂಥ ರಮನಾಥ್ ರೈ ಅವರು ಕೇಸರಿಯ ಬಗ್ಗೆ ಬಹಳ ವಿಶೇಷವಾದಂಥ ಕೇಸರಿಯ ಬಗ್ಗೆ ತನ್ನ ಎಲರ್ಜಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಉಡುಪಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಭಗವಧ್ವಜವನ್ನು ಹಸ್ತಾಂತರ ಮಾಡಿ ಉದ್ಘಾಟನೆ ಮಾಡಿದಂಥ ಸಂದರ್ಭವನ್ನು ರಾಜಕೀಯವಾಗಿ ಅದನ್ನು ಉಪಯೋಗಿಸಿಕೊಂಡು ಅಲ್ಲಸಲ್ಲದ ಆರೋಪವನ್ನು ಮಾಡ್ತಿರುವಂಥ ಕಾಂಗ್ರೆಸ್ಸಿಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹಿಂದೂ ಸಮಾಜದ ಧಾರ್ಮಿಕ ಚಿಂತನೆಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವ ಧ್ವಜವನ್ನು ಉಪಯೋಗಿಸಬೇಕು? ಹಿಂದೂ ಸಮಾಜದ ಕಳೆದ ಹಲವಾರು ದಶಕ ವರ್ಷಗಳಿಂದ, ನೂರಾರು ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜ ಎಲ್ಲೋ ಒಂದು ಕಡೆ ಕಾರ್ಯಕ್ರಮದಲ್ಲಿ ಕೇಸರಿ ಉಪಯೋಗಿಸ್ತಾ ಇದೆ. ಆ ಕೇಸರಿಯನ್ನು ಉಪಯೋಗಿಸಿದ ತಕ್ಷಣ ಕೇಸರೀಕರಣ ಅಂತ ಹೇಳುವಂಥದ್ದು ಹೇಳ್ತಾರೆ ಅಂತೇಳಿ, ಆದರೆ ಸ್ವಾಮಿ ಮಸೀದಿಗಳಲ್ಲಿ ಹಸಿರು ಉಪಯೋಗಿಸ್ತಾರೆ, ಅದು ಕೂಡ ತಪ್ಪಲ್ಲ. ಹಾಗಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಚಿಂತನೆ ಉಳ್ಳಂಥ ನಮ್ಮ ವಿಚಾರಧಾರೆಯನ್ನು ನಾವು ಮಾಡುವಂಥದ್ದು ನಮ್ಮ ನಂಬಿಕೆ, ನಮ್ಮ ಈ ಕಳೆದ ಹಲವಾರು ವರ್ಷಗಳಿಂದ ನಡೆದು ಬಂದಂಥದ್ದಾರೆ. ನಾನು ಕೇಳ್ತೇನೆ, ಇವತ್ತು ಉಸ್ತುವಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರಬೇಕಿತ್ತು. ಕಳೆದ ಹಲವಾರು ವರ್ಷದಿಂದ ಪರ್ಯಾಯದಲ್ಲಿ ಉಡುಪಿಯ ಪರ್ಯಾಯದಲ್ಲಿ ಉಸ್ತುವಾರಿ ಸಚಿವರೇ ಆ ಧ್ವಜವನ್ನು ಕೊಟ್ಟು ಉದ್ಘಾಟನೆ ಮಾಡಿದ್ದಂತೂ ಪ್ರತೀತಿ. ಉಸ್ತುವಾರಿ ಸಚಿವರಿಲ್ಲದ್ರೆ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಉಸ್ತುವಾರಿ ಸಚಿವರು ಇಲ್ಲದಂಥ ಸಂದರ್ಭದಲ್ಲಿ ಅವರಿದ್ದಿದ್ರೆ ಅವರೇ ಕೇಸರಿ ಧ್ವಜವನ್ನು ಕೈಯಲ್ಲಿ ಹಿಡಿದುಕೊಂಡು ಅವರೇ ಉದ್ಘಾಟನೆ ಮಾಡ್ತಿದ್ರು. ಅವರು ಇಲ್ಲದ ಕಾರಣ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಅದು ಹಲವಾರು ವರ್ಷದಿಂದ ನಡೆದು ಬಂದಂಥ ಪ್ರತೀತಿ. ನಾನು ಒಂದು ಕೇಳ್ತೇನೆ, ಇದು ಒಳ್ಳೆಯ ಕೆಲಸ ಆಗಿದೆ. ಈಗ ವಿಧಾನಸೌಧದಲ್ಲಿ ರಾಜ್ಯಪಾಲರು ಬಂದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಏನನ್ನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ ಚರ್ಚೆಗಳು ಬೇರೆ ಬೇರೆ ಆಗ್ತಾ ಇದೆ. ಆ ಚರ್ಚೆಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಡೆದು ಬಂದಂಥ ಪ್ರತೀತಿ ಪ್ರಕಾರನೇ ಅವರು ಅದನ್ನು ಮಂಡನೆ ಮಾಡಿ ಹೋಗಿದ್ದಾರೆ. ಹೋಗುವ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಅವರು ಹೋಗಿ ಅರ್ಧ ದಾರಿಯಲ್ಲಿ ಮುಟ್ಟೋ ತನಕ ರಾಷ್ಟ್ರಗೀತೆ ಆಗಿಲ್ಲ. ತದನಂತರ ರಾಷ್ಟ್ರಗೀತೆ ಬಟನನ್ನು ಇವರು ಒತ್ತಿ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದಾರಂತ ಇವರು ಹೇಳ್ತಾರಂತೇಳಿ, ಆದರೆ ರಾಜ್ಯಪಾಲರು ಹೋಗ್ತಾ ಇರುವಾಗ ಅವರು ತಡೆ ಒಡ್ಡಿದ್ದು ಯಾರು? ರಾಜ್ಯಪಾಲರಿಗೆ ಹಿಂದುಗಡೆ ಧಿಕ್ಕಾರ ಕೂಗಿಕೊಂಡು ಹೋದವರು ಯಾರು? ರಾಜ್ಯಪಾಲರು ಎದುರುಗಡೆಯಿಂದ ಬರುವಾಗ ಅವರಿಗೆ ಅಡ್ಡಗಟ್ಟಿದ್ದು ಯಾರು? ವಿಡಿಯೋದಲ್ಲಿ ಬಿಕೆ ಹರಿಪ್ರಸಾದ್ ಇರ್ಬೋದು, ಶರತ್ ಬಚ್ಚೇಗೌಡರು ಇರ್ಬೋದು, ಅಥವಾ ಬಾಲಕೃಷ್ಣ MLA ಗಳಿರ್ಬೋದು, ಅವರೆಲ್ಲರೂ ರಾಜ್ಯಪಾಲಿಗೆ ಅವಹೇಳನ ಮಾಡಿದರು. ನಮ್ಮ ಮನೆಗೆ ರಾಜ್ಯಪಾಲರನ್ನು ಕರೆಸಿ ಬನ್ನಿ ಜಂಟಿ ಅಧಿವೇಶನವನ್ನು ಮಾತಾಡಿ ಅಂತ ಹೇಳಿದ ನಂತರ, ಅವರು ಮಾತಾಡಿದ ನಂತರ ಅವರಿಗೆ ಅಪಮಾನವನ್ನು ಮಾಡಿ ಕಳಿಸ್ತೀರಿ ಅಂತ ಹೇಳಿದ್ರೆ, ಅಂಥ ಅಪಮಾನ ಮಾಡಿದಂಥ ವ್ಯಕ್ತಿಗಳನ್ನು ವಿಧಾನಸಭೆಯಲ್ಲಿ ಕೂತ್ಕೊಳಿಸಿ ಅಧಿವೇಶನ ನಡೆಸ್ತಾರೆ ಅಂತ ಹೇಳಿದ್ರೆ ನನಗೆ ಸ್ಪೀಕರ್ ಬಗ್ಗೆ ನಾಚಿಕೆ ಕಾಣ್ತದೆ. ಕರಾವಳಿಯ ತುಳುನಾಡಿನ ಮರ್ಯಾದೆ ತೆಗಿತಾ ಇದ್ದೀರಿ ನೀವು ಸ್ಪೀಕರ್ರೆ. ಕರಾವಳಿಯ ತುಳುನಾಡಿನವರು ನಾವು ಸಭ್ಯರು, ಒಳ್ಳೆಯವರು ಅಂತೇಳಿ ಜೀವನ ಹೇಳುವಂಥ ಒಂದು ಗೌರವಿಸುವಂಥ ವಾತಾವರಣವನ್ನು ತಾವು ಹಾಳು ಮಾಡ್ತಾ ಇದ್ದೀರಿ. ತಾವು ಇದನ್ನು ಸರಿಪಡಿಸಿ. ಅವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವಿಧಾನಸೌಧದಲ್ಲಿ ಅವಹೇಳನ ಮಾಡಿದ್ರು ಅಂತೇಳಿ ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿದ್ರಲ್ಲ ಸ್ವಾಮಿ. ನಿಮ್ಮ ಪೀಠಕ್ಕೆ ಅವಹೇಳನ ಮಾಡಿದರು.
ನಿಮ್ಮ ಪೀಠದಕ್ಕಿಂತ ಎತ್ತರಕ್ಕೆ ನಾವು ವಿಶೇಷವಾಗಿ ಗೌರವಿಸುವಂಥ ರಾಜ್ಯಪಾಲರಿಗೆ ಅಪಮಾನ ಮಾಡಿದರು. ಏನು ರಾಜ್ಯಪಾಲರು ದಲಿತರು ಅಂತೇಳಿ ಅಪಮಾನ ಮಾಡಿದ್ದು ನೀವು? ಅಂಥ ರಾಜ್ಯಪಾಲರಿಗೆ ಅಪಮಾನ ಮಾಡಿದಾಗ ಮಾರ್ಷಲ್ ಅವರು, ಸ್ಪೀಕರ್ ಅವರ ಅಸಿಸ್ಟೆಂಟ್ಗಳು, ಮಾರ್ಷಲ್ಗಳು ವಿಧಾನಸೌಧದಲ್ಲಿ ಬಿಳಿ ಡ್ರೆಸ್ಸಲ್ಲಿರು ಅವರು BK ಹರಿಪ್ರಸಾದ್ ತಡೆ ಹಿಡಿದಾಗ ಅವರ ಏನೋ ಅಂಗಿ ಹರಿದಿದೆ ಅಂತೇಳಿ ಅದನ್ನು BJP ಅವರ ಮೇಲೆ ಗೂಬೆ ಕೂರಿಸ್ತಾರೆ ಅಂತ ಹೇಳಿದ್ರೆ, ಹರಿಪ್ರಸಾದ್ ಅವರ ಹತ್ರ ಎಲ್ಲೋ ಒಂದು ಕಡೆ ಆ ರಾಜ್ಯಪಾಲರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದಾದ್ರು ಒಂದು BJP ಅವರು ಇದ್ರಂತ ವಿಡಿಯೋ ತೋರಿಸಲಿಲ್ಲ.